ನಿಷೇಧಿತ ಪಿಎಫ್ಐ ಸಂಘಟನೆಗೆ ಮರುಜೀವ, ಸಂಸತ್ತಿನಲ್ಲಿ ಬ್ರಿಜೇಶ್ ಚೌಟ ಆಕ್ರೋಶ. ನಿಷೇಧಿತ ಪಿಎಫ್ಐ ಸಂಘಟನೆಯ ರಾಜಕೀಯ ಮುಖವಾಣಿಯೊಂದಿಗೆ ಕಾಂಗ್ರೆಸ್ ಮೈತ್ರಿ. ಚುನಾವಣೆಯಲ್ಲಿ ಎಸ್ಡಿಪಿಐ ಸ್ಪರ್ಧಿಸುವುದನ್ನು ತಡೆಯುವಂತೆ ಸದನಕ್ಕೆ ಕ್ಯಾಪ್ಟನ್ ಮನವಿ. ದೇಶದಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಾ ಹಿಂಸಾಚಾರಕ್ಕೆ ಕಾರಣವಾಗುತ್ತಿದ್ದ ಪಿಎಫ್ಐ ಉಗ್ರ ಸಂಘಟನೆಯ ಕೃತ್ಯಗಳನ್ನು ತಡೆಯುವ ಸಲುವಾಗಿ ಮೋದಿ ಸರ್ಕಾರ ಭಾರತದಲ್ಲಿ ಈ ಸಂಘಟನೆಯ ನಿಷೇಧ ಮಾಡಿದ್ದರೂ ಕೂಡ ಈಗಲೂ ಅದು ಸದ್ದಿಲ್ಲದೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಲೇ ಇದೆ ಅನ್ನೋ ಆರೋಪ ಹಲವು ಸಂದರ್ಭಗಳಲ್ಲಿ ಮುನ್ನೆಲೆಗೆ ಬಂದಿತ್ತು. ಅಲ್ಲದೆ ಇತ್ತೀಚೆಗೆ ಕೇರಳದಲ್ಲಿ ಈಗಲೂ ನಿಷೇಧಿತ ಪಿಎಫ್ಐ ಸಂಘಟನೆ ಬೇರೆ ಸಂಘಟನೆಗಳ ಮುಖಾಂತರ ತನ್ನ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಿದೆ ಎಂಬ ವಿಚಾರವೂ ಬಹಿರಂಗವಾಗಿತ್ತು. ಇದೀಗ ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿದ್ದ ಸಾಮಾಜಿಕ ಬೆದರಿಕೆಯ ಮೂಲಕ ರಕ್ತ ಪಿಪಾಸುಗಳಂತೆ ವರ್ತಿಸುತ್ತಿದ್ದ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರು ತನ್ನ ರಾಜಕೀಯ ಮುಖವಾಣಿ ಎಸ್ಡಿಪಿಐ ಹೆಸರಿನಲ್ಲಿ ಕಾರ್ಯಾಚರಿಸುತ್ತಿರುವುದರ ಕುರಿತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದಾರೆ. ಸಂಸತ್ತಿನಲ್ಲಿ ಮಾತನಾಡಿದ ಸಂಸದರು ಎಸ್ಡಿಪಿಐ ಹೆಸರಿನಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ಸಕ್ರಿಯಗೊಳ್ಳುತ್ತಿದೆ. ಜಾರಿ ನಿರ್ದೇಶನಾಲಯ ತನ್ನ ತನಿಖಾ ವರದಿಯಲ್ಲಿ ಪಿಎಫ್ಐ ಸಂಘಟನೆಯ ರಾಜಕೀಯ ಮುಖವಾಣಿಯಾಗಿ ಎಸ್ಡಿಪಿಐ ಕಾರ್ಯಾಚರಿಸುತ್ತಿದೆ, ಇದರ ಹಣಕಾಸು ವಹಿವಾಟು ನಿಯಂತ್ರಣ ಸೇರಿದಂತೆ ಸಂಪೂರ್ಣ ಚಟುವಟಿಕೆಗಳನ್ನು ಪಿಎಫ್ಐ ನಿಯಂತ್ರಿಸುತ್ತಿದೆ ಎಂದು ತಿಳಿಸಿತ್ತು ಎಂದಿದ್ದಾರೆ. ಬಂಟ್ವಾಳ ಪುರಸಭೆಯ ಚುನಾವಣೆಯನ್ನು ಉದಾಹರಿಸಿ ನಿಷೇಧಿತ ಸಂಘಟನೆಯ ರಾಜಕೀಯ ಮುಖವಾಣಿ ಪಕ್ಷದೊಂದಿಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಎಂದು ಹೇಳಿದ ಚೌಟ, ಮುಂದಿನ ದಿನಗಳಲ್ಲಿ ನಡೆಯಲಿರುವ ಚುನಾವಣೆಗಳಲ್ಲಿ ಪಿಎಫ್ಐ ಸದಸ್ಯರು ಎಸ್ಡಿಪಿಐ ಕಾಂಗ್ರೆಸ್ ಹೆಸರಿನಲ್ಲಿ ಸ್ಪರ್ಧಿಸುವ ಅಪಾಯವಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅಂತಹ ಯಾವುದೇ ಚಟುವಟಿಕೆಗಳಿಗೆ ಆಸ್ಪದ ನೀಡಬಾರದು ಎಂದು ಸದನವನ್ನು ಒತ್ತಾಯಿಸಿದರು. ಅಲ್ಲದೆ ಈ ಹಿಂದೆ ಪಿಎಫ್ಐ ಉಗ್ರ ಸಂಘಟನೆಯ ನಿಷೇಧ ಮಾಡಿದರೂ ಸದ್ದಿಲ್ಲದೆ ಕಾರ್ಯನಿರ್ವಹಿಸಲೇ ಇದೆ ಅನ್ನೋ ಆರೋಪ ಮಂಗಳೂರಿನಲ್ಲೇ ಸಾಬೀತಾಗಿತ್ತು. ಮಂಗಳೂರಿನಲ್ಲಿ ಕೆಲ ತಿಂಗಳ ಹಿಂದೆ ನಡೆದ ಸುಹಾಸ್ ಶೆಟ್ಟಿ ಹತ್ಯೆ ಘಟನೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ನಿಷೇಧಿತ ಪಿಎಫ್ಐ ಕೈವಾಡ ಇದೆ ಅನ್ನೋ ಆರೋಪವು ಕೇಳಿಬಂದಿತು. ಇದೀಗ ಇದಕ್ಕೆ ಪೂರಕವಾಗಿ ನಿಷೇಧಿತ ಪಿಎಫ್ಐ ಉಗ್ರ ಸಂಘಟನೆಯನ್ನು ಸದ್ದಿಲ್ಲದೆ ಸಕ್ರಿಯ ಮಾಡಿದ ಮುಸ್ಲಿಂ ಗುರು ಸೈಯದ್ ಇಬ್ರಾಹಿಂ ತಂಗಳನ್ನು ಕೂಡ ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಎಂಬುದನ್ನು ಕೂಡ ನಾವು ನೆನಪಿಸಿಕೊಳ್ಳಬಹುದು.